ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು 4 ಒಂದು ಸಂಖ್ಯೆಯಲ್ಲಿ ಯಾರು ಜನ್ಮ ತಾಳಿರ್ತಾರೆ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ವಿಶೇಷವಾಗಿ 4 ಮತ್ತು 13 ಈ ಒಂದು ಸಂಖ್ಯೆ ರಾಹುವಿನ ಒಂದು ಸಂಖ್ಯೆ ಆಗಿರುತ್ತೆ. ರಾಹುವಿನ ಒಂದು ಮನಸ್ಥಿತಿಯನ್ನು ಇವರು ಹೊಂದಿರ್ತಾರೆ. 4, 13, 22 ಮತ್ತು 31. 4, 13, 22 ಮತ್ತು 31 ಈ ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತಹ ಯೋಗಗಳಿದ್ದರೂ ಸಹಿತ ಆ ಯೋಗವನ್ನು ತಿರಸ್ಕರಿಸ್ತಾ ಇರ್ತಾರೆ. ಮತ್ತು ಸುಂದರವಾದಂಥ ಮುಖವನ್ನು ಉಳ್ಳವರಾಗಿರ್ತಾರೆ. ಬಟ್ ಮನಸ್ಸು ಅಷ್ಟು ಅಭಿವೃದ್ಧಿಯಾಗಿರೋದಿಲ್ಲ. ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾವುದೇ ಒಂದು ವಿಚಾರಗಳಾಗಿರಲಿ ಅವರು ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರ ವಿನಿಮಯವನ್ನು ಮಾಡ್ಕೊಳ್ತಾರೆ. ಮತ್ತು ಅದನ್ನು ಅವರು ಭಾವುಕರಾಗಿ ತೆಗೆದುಕೊಳ್ಳೋದಿಲ್ಲ. ಒಂದು ಎಮೋಷ್ನಲ್ಗೆ ಅವ್ರ ಹತ್ರ ಜಾಗ ಇರೋದಿಲ್ಲ. 4, 13, 22, 31 ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಮತ್ತು ಇವರಿಗೆ ದುಡಿಮೆಗಿಂತಲೂ ಬುದ್ಧಿವಂತಿಕೆಯಲ್ಲಿ ಹೆಚ್ಚಿನ ಒಂದು ಪರಿಶ್ರಮವನ್ನು ಅವರು ಹೊಂದಿರ್ತಾರೆ. ವಿಶೇಷವಾಗಿ ಈ ಒಂದು ವಿಚಾರದಲ್ಲಿರೋರಿಗೆ ಸಂಗೀತ, ಕಲೆ, ಸಾಹಿತ್ಯ ಮತ್ತು ಧಾರ್ಮಿಕ ಒಂದು ಪಾಲನೆಯನ್ನು ಮಾಡ್ತಾ ಇರ್ತಾರೆ. ಈ ಒಂದು ಸಂಗೀತದಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ. ಕಲಾತ್ಮಕವಾದಂತಹ ಒಂದು ಜೀವನವನ್ನು ಮಾಡ್ತಾ ಇರ್ತಾರೆ. ಮತ್ತು ಇವರೊಂಥರ ಆನ್ ಆ್ಯಂಡ್ ಆಫ್ ಥರ ಇರ್ತಾರೆ ಅವರ ಒಂದು ವಿಚಾರದಲ್ಲಿ. ಮತ್ತು ಇವರಿಗೆ ಜೀವನ ಸುಖಮಯವಾದಂತಹ ಒಂದು ಬೆಳವಣಿಗೆಯನ್ನು ಸಹಿತ ಇವರಿಗೆ ತಂದುಕೊಡುತ್ತೆ. ಮತ್ತು ವಿವಾಹ ಒಂದು ಜೀವನದಲ್ಲೂ ಸಹಿತ ಇವರಿಗೆ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಮನಸ್ಸು ಶುದ್ಧಿ ಇಲ್ಲ ಮತ್ತು ಮಾನಸಿಕವಾದಂತಹ ಒಂದು ಚಿತ್ರಹಿಂಸೆಯನ್ನು ಅನುಭವಿಸುವಂಥದ್ದು. ರಾಹುವಿನ ಒಂದು ಚಂಚಲತೆ, ಚಂಚಲ ಬುದ್ಧಿ, ಚಂಚಲ ಮನಸ್ಥಿತಿ ಇವ್ರಿಗೆ ಇದ್ದೇ ಇರುತ್ತೆ. ಮತ್ತು ವಸನ್ಮುಖವಾದಂತಹ ಒಂದು ಸಂಶೋಧನೆಯನ್ನು ಮಾಡೋದು, ವಿಶೇಷವಾಗಿ ವಿಜ್ಞಾನಿಗಳಿಗೆ ಹೆಚ್ಚು ಒಂದು ಲಾಭವನ್ನು ತಂದುಕೊಡುವಂಥದ್ದು. ಈ 4, 13, 22, 31ರಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ವಿಜ್ಞಾನಿಗಳು ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ತಂದುಕೊಡುತ್ತೆ. ಮತ್ತು ಇವರು ಜೀವನಾತ್ಮಕ ಪರಮಾತ್ಮಕ ಒಂದು ಅರಿವನ್ನು ಸಹಿತ ವೇದಾಂತಿಗಳಾಗಿ ಎಲ್ಲ ರೀತಿಯಲ್ಲೂ ಸಹಿತ ಒಂದು ಭಾವಪೂರ್ಣಮುಖವಾದಂತಹ ಒಂದು ಬೆಳವಣಿಗೆಯನ್ನು ಸಹಿತ ಇವರು ಹೊಂದಿರ್ತಾರೆ. ಜೀವನದಲ್ಲಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳೋಕ್ಕೆ ಹೆಚ್ಚು ಆಸಕ್ತಿಯನ್ನು ಸಹಿತ ಇವರು ಹೊಂದಿರ್ತಾರೆ. ಮತ್ತು ವೇದಾಂತ ಉಪನಿಷತ್ತುಗಳನ್ನು ಏಕಮುಖವಾಗಿ ನಂಬೋದಿಲ್ಲ. ಅಂದರೆ ಇವರು ದ್ವಿಮುಖವಾಗಿ ತರ್ಕಗಳನ್ನು ಜಾಸ್ತಿ ಮಾಡುವಂಥವ್ರು. ಇವರು ತರ್ಕವನ್ನು ಮಾಡುವಂಥದ್ದು ಮತ್ತು ಆತ್ಮ ಸಿದ್ಧಾಂತಕ್ಕೆ ಕೆಲವೊಂದು ಪ್ರಚಾರವನ್ನು ಮಾಡುವಂಥದ್ದು, ತರ್ಕಗಳನ್ನು ಮಾಡುವಂಥದ್ದು, ಎಡವಟ್ಟುಗಳನ್ನು ಮಾಡ್ತೀವಲ್ಲ ಹಾಗೆ. ಬಾಹ್ಯ ವಿದ್ಯೆಗಿಂತಲೂ ಸಹಿತ ಅಂತರ್ವಿದ್ಯೆಗೆ ನಿರ್ದಿಷ್ಟರಾಗಿರ್ತಾರೆ ಇವರು. ಮತ್ತು ಸತ್ಯವನ್ನು ಹುಡುಕುವಂಥವರಾಗಿರ್ತಾರೆ, ನ್ಯಾಯಾಧೀಶರಾಗಿರ್ತಾರೆ ಅಥವಾ ವಕೀಲರಾಗಿರ್ತಾರೆ ಇವರು. ಮತ್ತು ಸದೃಢತೆಯನ್ನು ಸಹಿತ ಹೊಂದಿರ್ತಾರೆ. ಕೆಲವೊಂದು ವಿಚಾರಗಳನ್ನು ಅನುಸರಿಸಬೇಕಾದ್ರೆ ಅತಿ ಹೆಚ್ಚು ಸಮಯವನ್ನು ಸಹಿತ ತೆಗೆದುಕೊಳ್ಳುವಂಥದ್ದು. 4, 13, 22 ಮತ್ತು 31 ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರೋರು ಇವರು ರಾಹುವಿಗೆ ಅತಿ ಮುಖ್ಯವಾದಂತಹ ಒಂದು ಬೆಳವಣಿಗೆಯನ್ನು ಹೊಂದಿರ್ತಾರೆ. ಮತ್ತು ಇವರು ಒಂದು ವೇದಾತ್ಮಕವಾದಂತಹ ತಂದೆ ತಾಯಿಗಳಿಗೆ ಒಂದು ವೇದಾತ್ಮಕವಾದಂತಹ ಅವರ ಒಂದು ವಿಚಾರಗಳನ್ನು ಇವರು ಅನುಸರಿಸೋರಾಗಿರ್ತಾರೆ. ಸತ್ಯ ವಿಚಾರದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಸತ್ಯದ ಬಗ್ಗೆ ಹೆಚ್ಚಿನ ಒಂದು ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಬೆಳವಣಿಗೆಯನ್ನು ಇವರು ಹೊಂದಿರ್ತಾರೆ. ಮತ್ತು ಹಿರಿಯರ ಮತ್ತು ದೊಡ್ಡವರ ಒಂದು ಅನುಯಾಯಿಗಳಾಗಿರ್ತಾರೆ. ಮತ್ತು ಇವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರುತ್ತೆ ಅಂದರೆ ಅವರ ಒಂದು ಬೆಳವಣಿಗೆಯಲ್ಲಿ ಉದ್ಯೋಗಕ್ಕಿಂತ ಬಿಸ್ನೆಸ್ಸಿನ ಬಗ್ಗೆ ಜಾಸ್ತಿ ಒಲವನ್ನು ಹೊಂದಿರ್ತಾರೆ ಇವರು. ಮತ್ತು 4, 13, 22, 31 ಈ ಸಂಖ್ಯೆಯಲ್ಲಿ ಜಾಸ್ತಿ ರಾಹುವಿನ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಇವರು ಬೆಳವಣಿಗೆಯನ್ನು ಮಾಡಬೇಕಾದ್ರೆ ಅತಿ ಹೆಚ್ಚು ಕಷ್ಟವನ್ನು ಅನುಭವಿಸ್ತಾರೆ. ರಾಕ್ಷಸತ್ವವನ್ನು ಹೊಂದಿರ್ತಾರೆ ಮತ್ತು ದೈವವತ್ವವನ್ನು ಸಹಿತ ಹೊಂದಿರ್ತಾರೆ. ಮತ್ತು ಇವರು ಶತ್ರುಗಳನ್ನು ಹುಟ್ಟಾಕುವಂಥದ್ದು, ಒಂಥರ ಶಕುನಿ ಕೆಲಸವನ್ನು ಮಾಡುವಂಥದ್ದು ಅಥವಾ
ಬೆಳವಣಿಗೆ ಮಾಡಬೇಕಾದ್ರೆ ಅತಿ ಹೆಚ್ಚು ಒಂದು ವಿಕೃತವಾದಂತಹ ಒಂದು ಬೆಳವಣಿಗೆಯನ್ನು ಸಹಿತ ಇವರು ಹೊಂದಿರ್ತಾರೆ. ಇವರು ಆದಷ್ಟು ಸಹಿತ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ರಾಹುವಿಗೆ ಸಂಬಂಧಪಟ್ಟಂತಹ ಗ್ರಹಗತಿಗಳಿರೋದ್ರಿಂದ ಇವರು ಸರ್ಪ ಸಂಸ್ಕಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಯಾವುದಾದ್ರು ಒಂದು ತುಂಬಾ ಒಂದು ಸಮಸ್ಯೆಗಳಿದ್ರೆ ಸರ್ಪಕ್ಕೆ ಒಂದು ಆರಾಧನೆಯನ್ನು ಮಾಡುವಂಥದ್ದು, ಸರ್ಪಗಳಿಗೆ ಹಾಲನ್ನು ಉಣಿಸುವಂಥದ್ದು ಅಥವಾ ನಾಗರ ಕಲ್ಲಿನ ಒಂದು ಪೂಜೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾದಂಥ ಬೆಳವಣಿಗೆ ಇವರಿಗೆ ತಂದುಕೊಡುತ್ತೆ. ಇವರ ಒಂದು ವಿಚಾರದಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿ ಕಂಡುಬಂದರೂ ಸಹಿತ ಸ್ವಲ್ಪ ಅಸಮಾಧಾನಕರವಾದಂಥ ಬಂಧುತ್ವದಲ್ಲಿ, ಮಿತ್ರತ್ವದಲ್ಲಿ ಇವ್ರನ್ನ ನಂಬೋಕ್ಕಾಗಲ್ಲ. ಇವರು ತುಂಬಾ ಒಂದು ಏರುಪೇರುಗಳನ್ನು ಮಾಡ್ತಾಯಿರ್ತಾರೆ. ಒಂದು ನಿರ್ದಿಷ್ಟವಾದಂತಹ ಒಂದು ನಿರ್ಧಾರವನ್ನು ಇವರು ಮಾಡೋಕ್ಕೆ ಆಗೋದಿಲ್ಲ. ಹೆಚ್ಚು ಹೆಚ್ಚು ಬೆಳವಣಿಗೆಯನ್ನು ಇವರು ತೆಗೆದುಕೊಳ್ಳೋದಿಲ್ಲ. ಸ್ವಲ್ಪ ಸಮಾಧಾನವಾದಂತಹ ಒಂದು ಬೆಳವಣಿಗೆಯನ್ನು ತೆಗೆದುಕೊಳ್ಳೋದ್ರಲ್ಲಿ ಅತಿ ಹೆಚ್ಚು ವಿಫಲರಾಗ್ತಾರೆ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಇವರು ನಾಗದೇವತೆಯ ಒಂದು ಆಚರಣೆಯನ್ನು ಮಾಡೋದ್ರಿಂದ ಇವರಿಗೆ ಸ್ವಲ್ಪ ಪ್ರಭಾವಗಳು ಕಡಿಮೆಯಾಗಿ ಲಾಭದಾಯಕವಾಗಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಮಾಡೋದ್ರಲ್ಲಿ ಅರ್ಥವಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ವಿಶೇಷವಾಗಿ 4, 13, 22, 31 ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು. ಸ್ವಂತ ಬುದ್ಧಿ, ಸ್ವಂತ ವಿಚಾರ, ಸ್ವಂತ ಬೆಳವಣಿಗೆಯಲ್ಲಿ ಇವರು ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಮತ್ತು ಇವರ ಮನಸ್ಸಿನಲ್ಲಿ ಕಲ್ಮಶಗಳು ಜಾಸ್ತಿ ಆಗಿದ್ದು ಸಹಿತ ಅಸತ್ಯತೆಯನ್ನು ಜಾಸ್ತಿ ನುಡಿತಾ ಇರ್ತಾರೆ. ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ ಈ ಒಂದು ದಿನದಲ್ಲಿ ಹುಟ್ಟಿರೋರು. ಇದು ರಾಹುವಿಗೆ ಅತಿ ಶ್ರೇಷ್ಠವಾದಂತಹ ನಂಬರ್ ಆಗಿರೋದ್ರಿಂದ ರಾಹುವಿನ ನಂಬರ್ ಅಂತ ಕರಿತೀವಿ. 4, 13, 22 ಮತ್ತು 31. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಒಂದು ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಸಂಖ್ಯಾಶಾಸ್ತ್ರದ ವಿಚಾರಗಳನ್ನು ತಿಳಿದುಕೊಳ್ಬೇಕಾಗತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ವಿಷಯ ರೀತಿ ತಮ್ಮ ಇನ್ನೂ ಹೆಚ್ಚಿನ ಮಾಹಿತಿಗಳು ಸನಾತನ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ವಿಚಾರಗಳನ್ನು ಸಹಿತ ತಿಳ್ಕೊಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಎಲ್ಲರಿಗೂ ಸಹಿತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.